ಲೀಲಾ ಮುಂದೆ ಹೇಗೋ ಬಿಲ್ಡಪ್ ಕೊಟ್ಟು ಲೀಲಾ ನನ್ನ ಇಷ್ಟಪಡೋವಾಗ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ಈ ತಿರ್ಪೆ ನನ್ನ ಮಗ ಬಂದು ಎಲ್ಲ ಪ್ಲಾನ್ ಹಾಳು ಮಾಡ್ದ. ಏನಿಲ್ಲ, ನನಗೆ ಅವಮಾನ ಮಾಡಬೇಕು ಅಂತಾನೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ಯಾ? ಈ ಥರ ನಾಲ್ಕು ನನ್ನ ಮಕ್ಕಳೆಲ್ಲ ನಂಗೆ ಅವಮಾನ ಮಾಡೋ ಥರ ಆಯಿತು. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಲೀಲಾ. ಇಲ್ಲ ಬಾಲ. ಗುಡ್ ಬಾಯ್. ಅಮೋಘ್, ಬಾಲ ಬಾಲ ಪ್ಲೀಸ್ ಲಿಸನ್ ಟು ಮೀ. ದಯವಿಟ್ಟು ನನ್ನ ಮಾತು ಕೇಳಿ. ಡೋಂಟ್ ಗೋ ಬಾಲ. ಬಾಲ ಅಮೋಘ್, ಎಂತ ಕೆಲಸ ಮಾಡ್ಬಿಟ್ಟೆ ನೀನು? ನಾನು ಹೇಗಾದ್ರೂ ಮಾಡಿ ಬಾಲನಿಂದ 50 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ಸೋಣ ಅಂತ ಇದ್ದೆ. ಆ ಪ್ಲಾನ್ ಎಲ್ಲ ನಿನ್ನಿಂದ ಹಾಳಾಗೋಯ್ತು. ಅಮೋಘ್, ನಿನ್ನೆ ಹೇಳ್ದಲ್ಲ 50 ಕೋಟಿ ಅಡ್ಜಸ್ಟ್ ಮಾಡ್ತೀನಿ ಅಂತ. ನೀನ್ 50 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿಸ್ಬೇಕು. ಅದು ನಾಳೆ ಸಂಜೆ ಅಷ್ಟರಲ್ಲೇ. ಎಷ್ಟು ಫೋನ್ ಮಾಡಿದ್ರು ನಾಟ್ ರೀಚಬಲ್ ಬರ್ತಿದ್ಯಲ್ಲ. ಎಲ್ಲ ಹೋಗಿದ್ದಾನೆ ಇವನು. ಅಯ್ಯೋ, ಹೋಯ್ತು ಪೀಡೆ ಅಂದ್ರೆ. ಮತ್ತೆ ಬಂದಲ್ಲ. ತಿನ್ನಕ್ಕೆ ಮಲ್ಗಕ್ಕೆ ಈ ಮನೆ ಬಿಟ್ರೆ ಮತ್ತೆ ಜಾಗ ಇದೆ ಇವನಿಗೆ. ಇವನು ನನ್ನ ಮಗಳ ಜೀವನನ ಹಾಳು ಮಾಡೇ ಹೋಗೋದು ಅಂತ ಅನ್ಸತ್ತೆ. ಸರ್ ಪ್ಲೀಸ್ ಪ್ಲೀಸ್ 1 ವಾರ ಟೈಮ್ ಕೊಡಿ. ನೋ 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 ನೋ, ನಾನು ಹೇಗೋ ಅಡ್ಜಸ್ಟ್ ಮಾಡ್ತೀನಿ. ಆಗೋದೇ ಇಲ್ಲ. ನಾಳೆ ಅಮೌಂಟ್ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ನಿಮ್ ಕಂಪ್ನಿನ ನಾವು ಟೇಕ್ ಓವರ್ ಮಾಡ್ತೀವಿ. ಅಂಡ್ ನಿಮ್ ಮನೆ, ನಿಮ್ ಕೆಲ್ಸ ಎಲ್ಲ ಹೋಗುತ್ತೆ. ಅಮೋಘ್, ನೀನ್ ಇವತ್ ಸುಮ್ನಿದ್ರೆ ನಮ್ ಕಂಪನಿ ಅಷ್ಟೇ ಅಲ್ಲ, ಈ ಮನೆ, ನಮ್ ಮಾನ ಮರ್ಯಾದೆ ಎಲ್ಲ ಉಳಿತಿತ್ತು. ಬೆಳಿಗ್ಗೆ ಇನ್ವೆಸ್ಟ್ ಮಾಡಕ್ ಬಂದಿದ್ ಬಾಲಾಗೆ ಅವಮಾನ ಮಾಡ್ದೆ. ನನಗೀಗ ಬೇರೆಲ್ಲೂ ಅಮೌಂಟ್ ಅಡ್ಜಸ್ಟ್ ಆಗ್ತಿಲ್ಲ. ಸಡನ್ ಆಗಿ ಅಷ್ಟೊಂದು ದುಡ್ಡನ್ನ ಯಾರು ಕೊಡ್ತಾರೆ? ನಿನಗೆ ಬೇಕಾಗಿರೋ 50 ಕೋಟಿ ಈ ಬ್ಲ್ಯಾಕ್ ಕಾರ್ಡಲ್ಲಿದೆ. ಅಮೋಘ್, ತಮಾಷೆ ಮಾಡೋ ಟೈಮ್ ಆಯ್ತು. ನಿನಗೇನಾದ್ರು ಡೌಟ್ ಇದ್ದರೆ ನೀನೇ ಚೆಕ್ ಮಾಡ್ಕೊ. ಇದ್ರ ಪಾಸ್ವರ್ಡ್ ನಿನ್ನ ಡೇಟ್ ಆಫ್ ಬರ್ತ್. ಐವತ್ತು ಕೋಟಿ ಬ್ಯಾಲೆನ್ಸ್ ಇದೆ ಅಂತ ತೋರಿಸ್ತಿದೆ ಅಮೋಘ್. ಅಮೋಘ್, ನಿನ್ ನೇಮ್ ಮುಂದೆ ಅರಸು ಅಂತ ತೋರಿಸ್ತಿದೆ. ಅರಸು ಅಂತಂದ್ರೆ ಇಂಡಿಯಾದಲ್ಲೇ ಒನ್ ಆಫ್ ದ ರಿಚೆಸ್ಟ್ ಫ್ಯಾಮಿಲೀಸ್. ದಿ ಗ್ರೇಟ್ ಅರಸು ಫ್ಯಾಮಿಲಿಗೆ ಸೇರಿದವನ ನೀನು. ಅಂದ್ರೆ ಆರ್ ಯು ಅಮೋಘ್ ಅರಸ್? ಹಾಗಾದ್ರೆ ಈ ಅಮೋಘ್ ಯಾರು? ಕಡು ಬಡವನ ಹಾಗೆ ಜೀವನ ಮಾಡ್ತಿರೋ ಅಮೋಘ್ ಹತ್ರ ಅಷ್ಟೊಂದು ಹಣ ಬಂದಿದ್ದಾದ್ರೂ ಹೇಗೆ? ಅಮೋಘ್ ಶ್ರೀಮಂತಾನ? ಒಂದು ವೇಳೆ ಶ್ರೀಮಂತಾನೆ ಆಗಿದ್ರೆ ಕೆಲಸದವನ ಹಾಗೆ ಮನೆ ಅಳಿಯಂತರ ಬದುಕ್ತಿರೋದಾದ್ರೂ ಯಾಕೆ? ಯಾರಿಗೂ ತಿಳಿಯದ ಅಮೋಘ್ ಜೀವನದ ರಹಸ್ಯ ತಿಳಿಬೇಕಾ? ಹಾಗಾದ್ರೆ ಇನ್ಯಾಕ್ ತಡ, ಡೌನ್ಲೋಡ್ ಮಾಡಿ ಪಾಕೆಟ್ FM. ಕೇಳ್ತಾ ಇರಿ ಅರಸು.